ನೋಡಿ ಅಲ್ಲಿ ಏನೊಂದು ದೊಡ್ಡ ಟ್ರಕ್ ಬಿದ್ದಿದಂತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ಲಾಂಗ್ ಟೈಮ್ ಆದಮೇಲೆ ನಾನು ಇವಾಗ ವಿಡಿಯೋ ಮಾಡ್ತಿದ್ದೇನೆ. ಯಾಕಂದರೆ ನಾನು ಇವತ್ತು ಬೆಂಗಳೂರು ಹೋಗ್ತಾ ಇದ್ದೇನೆ. ಬೆಂಗಳೂರು ಹೋಗೋ ರೀಸನ್ ಏನಂದರೆ ನಾನು IPL ನೋಡ್ಲಿಕ್ಕೆ ಹೋಗ್ತಿದ್ದೇನೆ. ನಾನು ಮುಂಚೆ ಅಂದ್ಕೊಂಡಿದ್ದೆ IPL ನೋಡ್ಲಿಕ್ಕೆ ಹೋದರೆ ಇದು ನಂದು ಫಸ್ಟ್ ಟೈಮ್. ಸೊ ಹೋದರೆ RCB ವರ್ಸಸ್ CSKನೇ ಹೋಗಬೇಕಂತ. ಅದಕ್ಕೆ ಇವಾಗ ಹೊರಟೆ. ಬಟ್ ಹೊರಡುವ ಟೈಮಲ್ಲಿ ನಾವು ಬೇಗ ಹೊರಟಿತ್ತು. ಲೆಕ್ಕ ಹಾಕಿ ಟೈಮ್ ಅಂದರೆ ಒಂದು 11:20 ಹಾಗೆ ಬೆಂಗಳೂರು ರೀಚ್ ಆಗ್ತಿತ್ತು. ಬಟ್ ಅಲ್ಲಿ ಒಂದು ದೊಡ್ಡ ಟ್ರಕ್ ಆಕ್ಸಿಡೆಂಟ್ ಆಗಿ ಬಿದ್ದಿತ್ತು. ಅದು ನನಗೆ ವಿಡಿಯೋ ತೋರಿಸಿದ್ದೆ ಆಲ್ರೆಡಿ. ಸೊ ಇವಾಗ ನಾವು ಟರ್ನ್ ಮಾಡಿ ಘಾಟಿ ಇಳಿತಿದ್ದೇವೆ ಬೇರೆ ರೋಡಿಂದಾಗಿ ಹೋಗಲಿಕ್ಕೆ. ಇವಾಗ ಎಷ್ಟೊತ್ತಿಗೆ ರೀಚ್ ಆಗ್ತೇವೆ ಅಂತ ಗೊತ್ತಿಲ್ಲ. ಸೊ ನೋಡುವ. ಮಾರ್ನಿಂಗ್ ಬೇಗ ಹೊರಟಿದ್ವಿ, ಬೇಗ ರೀಚ್ ಆಗಬೇಕಂತ. ಬಟ್ ಹೋಗುವ ದಾರಿಯಲ್ಲೇ ಒಂದು ಟ್ರಕ್ ಆಕ್ಸಿಡೆಂಟ್ ಆಗಿತ್ತು. ಸೊ ಅದರ ವಿಡಿಯೋ ನಾನು ಅವಾಗ ಹೇಳಿದ್ದೆ ಆಲ್ರೆಡಿ ಹಾಕಿದೆ ಅಂತ. ಬಟ್ ಇವಾಗ ಹಾಕ್ತೇನೆ ನೋಡಿ. ಓ ಗಾಡ್, ಇಲ್ಲಿ ಫುಲ್ ರೋಡ್ ಬ್ಲಾಕ್ ನೋಡಿ. ಅಲ್ಲಿ ಏನೊಂದು ದೊಡ್ಡ ಟ್ರಕ್ ಬಿದ್ದಿದಂತೆ. ಸೊ 3 hours ಇಲ್ಲೇ ವೆಯ್ಟ್ ಮಾಡಬೇಕಂತ ಹೇಳಿದ್ರು. ಅದರ ಬದಲು ನಾವು ಹೊರಟಿತ್ತಾ? ಹೌದಾ? ಹೊರಟಿದ್ದು ಮುಂದೆ ಮೂವ್ ಆಗಲ್ಲ. ನಾವು 11 ಹಾಗೆ ರೀಚ್ ಆಗ್ತೇವೆ ಅಂತ ಅಂದ್ಕೊಂಡ್ವಿ. ಬಟ್ ಇದು ನೋಡುವ ಹೇಗೆ ಹೋಗೋದು ಇವಾಗ ಅಂತ. ನಾವಿಲ್ಲೇ ನಿಲ್ತಿದ್ರೆ ನಾವು ರೀಚ್ ಆಗುವಾಗ ಗ್ಯಾರಂಟಿ ಲೇಟ್ ಆಗ್ತಿತ್ತು. ಹಾಗೆ ನಮ್ಮದು ಮ್ಯಾಚ್ ಸಹ ಮಿಸ್ ಆಗ್ತಿತ್ತು. ಸೊ ನಾವು ಉಲ್ಟಾ ದಾರಿ ತೊಗೊಂಡು ಹೋಗಿದ್ದೆ ಒಳ್ಳೇದಂತ ಅನಿಸ್ತಾ ಇದೆ. ಓಕೆ, ಘಾಟ್ ಸೆಕ್ಷನ್ ಎಲ್ಲ ಮುಗ್ದ ಮೇಲೆ ಇವಾಗ ನಾವು ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ. ಇಲ್ಲಿ ನಾವು ಇಡ್ಲಿ ಸಾಂಬಾರ್, ಬನ್ಸ್, ಶೀರಾ ಮತ್ತು ಜ್ಯೂಸ್ ತಗೊಂಡ್ವಿ. ಇಲ್ಲಿ ಇವಾಗ ಗಮ್ಮತ್ತು ನೋಡಿ. ತಗೊಂಡದ್ದು 5 ಐಟಮ್ ಆದರೆ ಬಿಲ್ಲಲ್ಲಿ 7 ಐಟಮ್ ಹಾಕಿದ್ದಾರೆ. ನಾವಾಗ ಫಸ್ಟ್ ಹೋದ ದಾರಿಯಲ್ಲಿ ಹೋಗ್ತಿದ್ರೆ ಈ ದಾರಿಗೆ ಸ್ವಲ್ಪ ಬೇಗನೆ ಬರ್ತಿದ್ವೇನ. ಈಗ ಬೇರೆ ದಾರಿ ಯೂಸ್ ಮಾಡಿ ನಾವು ಇಲ್ಲಿ ಬಂದರಿಂದ ನಮಗೆ 3 hours ಲೇಟ್ ಆಯಿತು. 3 hours later ಫೈನಲಿ ಇವಾಗ ರೀಚ್ ಆದ್ವಿ. 11:30ಗೆ ರೀಚ್ ಆಗೋರು ನಾವೀಗ 3 ಗಂಟೆಗೆ ರೀಚ್ ಆಗಿದ್ದೇವೆ. ನೋಡಿ ಎಷ್ಟು ಹೊತ್ತು ಲೇಟ್. ಹೋಗೋ ದಾರಿಯಲ್ಲಿ ಬೇಗ ಊಟ ಮಾಡಿದ್ವಿ. ಮತ್ತು ನಾವು ಹೊರಟ್ವಿ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ. ಆಲ್ ಸೆಟ್. ಇವಾಗ ನಾವು IPL ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಬೇಗವೇ ಹೋಗ್ತಿದ್ದೇವೆ. ಅಂದರೆ ಪಾರ್ಕಿಂಗ್ ಎಲ್ಲ ಮಾಡಬೇಕಲ್ಲ, ಅದಕ್ಕೋಸ್ಕರ. ನೋಡುವ ಏನಾಗ್ತದೆ. ವಿರಾಟ್ ಕೊಹ್ಲಿ ನೋಡಲಿಕ್ಕೆ ಸಿಗ್ತಾರಾ ಅಂತ ನೋಡು. ನಂಗೆ ಇಲ್ಲಿದೊಂದು ಟ್ರಾಫಿಕ್ಕೇ ಭಾರಿ ಸಿಟ್ಟು ಬರೋದು ಮಾರೆ. ಬೆಳಿಗ್ಗೆ ನೋಡುವ, ಬೆಳಿಗ್ಗೆ ಸಹ ಫುಲ್ ಟ್ರಾಫಿಕ್. ನಮಗೆ ಎಷ್ಟು ಹೊತ್ತು ಬೇಕಾಯಿತು. ಇವಾಗ ಹೋಗಲಿಕ್ಕೆ ಸಹ ಒಂದೊಂದು ಕಡೆ ಸಿಗ್ನಲ್ ಮಾರಿ ಬರುತ್ತೆ. ನಮಗೆ ಅಲ್ಲಿ ಉಡುಪಿಯಲ್ಲೇ ಸಾಕಾಗ್ತದೆ. ಅಪ್ಪ ಇರಲಿ, ಹೋಗುವ. ನಾವು ಕಾರ್ ಪಾರ್ಕಿಂಗ್ ಮಾಡಲಿಕ್ಕೋಸ್ಕರ ಗರುಡ ಮಾಲಿಗೆ ಬಂದ್ವಿ. ಇಲ್ಲಿ ಕಾರ್ ಪಾರ್ಕ್ ಮಾಡಿ ನಾವು ಮೇಲೆ ಮಾಲ್ ಎಲ್ಲ ಸುತ್ತಿ ಮತ್ತು ಫುಡ್ ಕೋರ್ಟಲ್ಲಿ ಏನಾದ್ರು ತಿಂಡಿ ತಿಂದು ಮತ್ತೆ ಸ್ಟೇಡಿಯಂ ಹೋಗುವಾಗ ಟೈಮ್ ಕರೆಕ್ಟ್ ಆಗೋದಂತ ಅಂದ್ಕೊಂಡೆ. One hour later. ಕಾಸ್ಮೆಟಿಕ್ಸ್ ಇದೆ.
ಹೋಗಿ ಮೇಲೆ ಮೇಲೆ ಎಲ್ಲಿ ಹಿಂಗೆ ಮೇಲೆ ಹೋಗ್ಬಿಡಿ ಆ ಕಡೆ ಮೇಲೆ ಎಲ್ಲಿ ಈ ಸ್ಟೇಡಿಯಮಿಗೆ ಬಂದಾದ್ಮೇಲೆ ಅದು ಖುಷಿ ಉಂಟಲ್ಲ ಹೇಗೆ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅದರಲ್ಲಿ ಇವಾಗ ವಿರಾಟ್ ಕೊಹ್ಲಿ ನೋಡುವ ತನಕ ಆಗಿದೆ. ಎಂತ ಬೊಬ್ಬೆ ಹಾಕುದು On Jumbo Anil Kumble to mark it open and receive this honor from KSC. All eyes. This ground has been the home, it has made me the person that I am today. I'm having the opposite end. ಮತ್ತೊಮ್ಮೆ CSK ನ ಸೋಲ್ಸಿ ಪ್ಲೇಆಫ್ಸ್ ಗೆ ಕ್ವಾಲಿಫೈ ಆಗಿದ್ದು ಯಾರು? 18 ವರ್ಷ ಸಾಧನೆ ಮಾಡಿ ತಪಸ್ಸೆ ಮಾಡಿ ಟ್ರೋಫಿ ಗೆದ್ದಿದ್ದು ಟೀಮ್ ಯಾರು? Rakesh, the toss rep will hand it over to Prakash, and he will hand it over to the coin when it comes. Prakash hands it over to Rajat and he'll give it a spin. What's it, Prakash? ಕೊಹ್ಲಿಯನ್ನು ನೋಡಿದೆ ತಡ ನಮ್ದು ಬೊಬ್ಬೆ ಇದೆ ಅಲ್ಲ ಕೇಳಿದೀವಿ.
ಇದನ್ನು ನೋಡುವಾಗ ಯಾರಿಗೆ ಖುಷಿ ಆಗಲ್ಲ ಹೇಳಿ. 10 ರನ್ನಲ್ಲಿ 2 ವಿಕೆಟ್ ಗೋವಿಂದ. ಬ್ಯಾಟಿಂಗ್ ತಾಗಿದೆ ಆ ವೈಡ್. Let's get started. RCB! RCB! Everybody, flags up, flags up, flags up! ನಾನೊಂದು ಹೇಳ್ತೇನೆ ಕೇಳಿ, ಯಾರೆಲ್ಲ RCB ಡೈ ಹಾರ್ಡ್ ಫ್ಯಾನ್ಸ್ ಇದ್ದೀರಾ, ಲೈಫಲ್ಲಿ ಒಂದ್ಸಲ ಆದ್ರೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು RCB ಮ್ಯಾಚ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಟೈಮ್ IPL ಬಂದದ್ದು, ಆದರೂ RCB ವಿನ್ ಆದ ನೋಡಿ ಇನ್ನೂ ಫುಲ್ ಖುಷಿ ಆಗೈತೆ ನನಗೆ. ಸೀರಿಯಸ್ಲಿ ಹೇಳಬೇಕಂದ್ರೆ ಗೈಸ್, ಇವತ್ತಿನ RCB ಮ್ಯಾಚ್ ನೋಡಿ ನಂಗೆ ಎಷ್ಟು ಖುಷಿ ಆಯ್ತು ಅಂದರೆ ನನ್ನ ಲೈಫ್ ಇದು ಒನ್ ಆಫ್ ದಿ ಬೆಸ್ಟ್ ಡೇ ಅಂತಲೇ ಹೇಳ್ಬೋದು. ಓಕೆ, ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಟಾಟಾ.